ಮುಂದೆ ಆನ್ ಮಿಲೋ ಸಜ್ನ ಚಿತ್ರದ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀವಿ. ಇದರಲ್ಲಿ ಆಶಾ ಪರೇಖ್ ಮತ್ತೆ ರಾಜೇಶ್ ಖನ್ನಾ ಅವರ ಅಭಿನಯ. ಒಂದು ಫೇಮಸ್ ಸಾಂಗ್ ಇದು. ಬಹುಶಃ ನಾವೆಲ್ಲರೂ ನಮ್ಮ ಕಾಲೇಜ್ ದಿನಗಳಲ್ಲಿ ಅಥವಾ ಯಾವುದೋ ಒಂದು ಹಂತದಲ್ಲಿ ಈ ಹಾಡಿನ ಅನುಭೂತಿಗೆ ಒಳಗಾಗಿರ್ತೇವೆ ಅಂತ ನಾನು ಅನ್ಕೋತೀನಿ. ಅಚ್ಚಾ ತೋ ಹಮ್ ಚಲ್ತೆ ಹೇ ಫಿರ್ ಕಬ್ ಮಿಲೋಗೆ ಜಬ್ ತುಮ್ ಕಹೋಗೆ. ಇದು ಲಿರಿಕ್ಸ್ ನಮಗೆ ಎಷ್ಟು ಬೈಹಾರ್ಟ್ ಆಗೋಗಿದೆ ಅಂದರೆ ಅವ್ರು ನಿಲ್ಲಿಸಿದ್ರು ನಾವು ಮುಂದೆ ಕೊಟ್ಟೋಗ್ಬಿಡ್ತೇವೆ. ಅಷ್ಟರ ಮಟ್ಟಿಗೆ ನಮಗಿದು ಬೈಹಾರ್ಟ್ ಆಗಿದೆ. ಅದು ಆನ್ ಸ್ಕ್ರೀನ್ ಪ್ರೆಸೆನ್ಸ್ ರಾಜೇಶ್ ಖನ್ನಾ ಅವ್ರದ್ದು ಮತ್ತು ಆಶಾ ಪರೇಖ್ ಅವ್ರದ್ದು ಅದು ಎಷ್ಟು ಅದ್ಭುತವಾಗಿದೆ ಅಂದರೆ ನಮಗೆ ಅವ್ರು ಎಲ್ಲೆಲ್ಲಿ ಉಳಿತಾರೆ, ನೆಕ್ಸ್ಟ್ ಡೇ ಎಲ್ಲಿ ಸಿಗ್ತಾರೆ ಅನ್ನೋದು ಬೈಹಾರ್ಟ್ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ನಾವು ಈ ಹಾಡನ್ನು ಚಿತ್ರಹಾರ್ನಲ್ಲಿ ಅವಾಗ ರೆಗ್ಯುಲರಾಗಿ ಈ ಹಾಡು ಬರ್ತಾಯಿತ್ತು, ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಒಂದು ತಮಾಷೆ ವಿಷಯ ಅಂದರೆ 1967ನಲ್ಲಿ ಬಹಾರೋಕೆ ಸಪ್ನೆ ಅನ್ನುವಂಥ ಚಿತ್ರದಿಂದ ರಾಜೇಶ್ ಖನ್ನಾ ಮತ್ತು ಆಶಾ ಪರೇಖ್ ಅವರಿಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಆ್ಯಸ್ ಅ ಹೀರೋಯಿನ್. ಅವ್ರಿಗೆ ಗೊತ್ತಾಗೋಕ್ಕೆ ಮುಂಚೆ 2-3 ಫಿಲಮ್ಗಳಲ್ಲಿ ಅವರಾಗಲೇ ಆ್ಯಕ್ಟ್ ಮಾಡಿಬಿಟ್ಟಿದ್ರು. ರಾಜೇಶ್ ಖನ್ನಾ ವಾಸ್ ಅ ನ್ಯೂ ಕಮರ್. ಆವಾಗ ಆಶಾ ಪರೇಖ್ ಅವರಾಗಲೇ ಎಸ್ಟಾಬ್ಲಿಷ್ಡ್ ಆ್ಯಕ್ಟ್ರೆಸ್ ಆಗಿದ್ದರು. ರಾಜೇಶ್ ಖನ್ನಾ ಮೊದಲ ದಿನಗಳಲ್ಲಿ ಅವರಿನ್ನೂ ಹಿಟ್ ಹೀರೋ ಆಗೋಕ್ಕೆ ಮುಂಚೆ ಬಹಳ ಇಂಟ್ರೋವರ್ಟ್ ಆಗಿದ್ರಂತೆ, ಯಾರನ್ನೂ ಜಾಸ್ತಿ ಮಾತಾಡಿಸ್ತಿರ್ಲಿಲ್ಲ. ಒಮ್ಮೆ ಸೆಟ್ಸಿಗೆ ಬಂದಾಗ ಆಶಾ ಪರೇಖ್ ಅವರನ್ನು ನೋಡಿ ಹೆಲೋನೂ ಹೇಳ್ದಲೇ ಆ ಕಡೆ ತಿರ್ಕೊಂಡು ಹೊರಟೋಗ್ಬಿಟ್ರಂತೆ. ಆಮೇಲೆ ಆ ಡೈರೆಕ್ಟ್ರು ಇನ್ನೊಂದು ಸ್ವಲ್ಪ ಡೇಟ್ಸ್ ಬೇಕಾಗಿತ್ತಂತೆ ಆ ಮೂವಿಗೆ. ಆಗ ನನಗೆ ಇನ್ನೊಂದು ಸ್ವಲ್ಪ ಡೇಟ್ ಬೇಕು ಕಂಪ್ಲೀಷನ್ಗೆ ಅಂದಾಗ, ಇಲ್ಲ ನಿಮ್ಮ ಹೀರೋ ನನ್ನ ಮುಖನೇ ನೋಡೋದಿಲ್ಲ, ನನ್ನ ಮುಖ ನೋಡಿ ನಗೋದು ಇಲ್ಲ, ನಾನು ಡೇಟ್ಸ್ ಕೊಡಲ್ಲ ಅಂತ ಆಶಾ ಪರೇಖ್ ಹೇಳಿದ್ರಂತೆ. ಡೈರೆಕ್ಟ್ರು ಹೋಗಿ ಒಂದು ಕ್ಲಾಸ್ ತೊಗೊಂಡಿದ್ದಾರೆ ರಾಜೇಶ್ ಖನ್ನಾ ಅವ್ರಿಗೆ, ನಿಂದೇ ಹೀರೋಯಿನ್ನು ಮಾತಾಡ್ಸೋಕ್ಕೇನು ರೋಗ ನಿಂಗೆ ಅಂತ. ಆಮೇಲೆ ರಾಜೇಶ್ ಖನ್ನಾ ಫೋನ್ ಮಾಡಿ ಆಶಾ ಪರೇಖ್ ಅವ್ರಿಗೆ ಸಾರಿ ಹೇಳಿದ್ರಂತೆ. ಇಲ್ಲ, ನಿಮ್ಮನ್ನು ಮಾತಾಡಿಸ್ಬಾರ್ದು ಅಥವಾ ನಿಮ್ಮನ್ನು ನೋಡಿದ್ರೆ ನನಗೇನೂ ಇಲ್ಲ, ಆದರೆ ಭಯ ಆಗತ್ತೆ ಅಂತ ಹೇಳಿದ್ರಂತೆ. ಆಶಾ ಪರೇಖ್ ಅವರು ಬಹಳ ಕ್ಯಾಂಡಿಡಾಗಿ ಆಮೇಲೆ ಅದನ್ನು ಒಂದು ಇಂಟರ್ವ್ಯೂನಲ್ಲಿ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ನನ್ನ ಕಂಡ್ರೆ ಭಯ ಆಗ್ತಿತ್ತಂತೆ, ಹೀಗಾಗಿ ನನ್ನನ್ನು ಮಾತಾಡಿಸ್ತಿರ್ಲಿಲ್ಲ. ಆಮೇಲೆ ಎಂಥ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ರಾಜೇಶ್ ಖನ್ನಾ ಅವರು. ಎಷ್ಟೆಲ್ಲ ಹೀರೋಯಿನ್ಗಳ ಜೊತೆ ಕೆಲಸ ಮಾಡಿದ್ರು. ಆದರೆ ಈ ಯಾವುದೇ ಭಯದ ಒಂದು ಛಾಯೆ ಕೂಡ ಅವರ ಶೂಟಿಂಗ್ನಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಅವರನ್ನು ಅದ್ಭುತ ನಟರು ಅಂತ ನಾವು ಕರೆಯೋದು. ಈಗ ಅದೇ ಹಾಡಿನ ವಿಡಿಯೋನ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಹಿಂದೆ ಇಷ್ಟೆಲ್ಲ ಕಥೆಗಳು ನಡೆದಿತ್ತು ಅಂತ ಊಹೆ ಕೂಡ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದೇ ಹಾಡನ್ನು ಹಾಡೋದಕ್ಕಾಗಿ ಈಗ ತಿರುಮಲೇಶ್ ಬಾಬು ಮತ್ತು ಚಿನ್ಮಯಿ ರಾವ್ ವೇದಿಕೆ ಮೇಲೆ. अच्छा तो हम चलते हैं, फिर कब मिलोगे जब तुम कहोगे झूमे रात को आधी रात को कहाँ वही जहाँ कोई आता जाता नहीं, वही जहाँ कोई आता जाता नहीं। अच्छा तो हम चलते हैं, किसी ने देखा तो नहीं तुम्हें आते, नहीं मैं आई हम छुपते छुपाते, देर कर दी बड़ी जरा देखो तो घड़ी, ओहो मेरी तो घड़ी बंद है, तेरी ये अदम मुझे पसंद है। देखो बातें बातें कर लो जल्दी जल्दी, फिर ना कहना अभी आई अभी जल्दी। तो आओ पास बैठे पल दो पल, आज नहीं कल, क्यों क्यों आज नहीं कल, ये तो एक बहाना है, वापस घर भी जाना है। कितनी जल्दी ये दिन ढलते हैं। टाटा अच्छा तो हम चलते हैं,
फिर कब मिलोगे? जब तुम कहोगे। कल मिले या परसों? परसों नहीं नरसों। कहाँ? यही यहाँ कोई आता जाता नहीं। यही यहाँ कोई आता जाता नहीं। अच्छा तो हम चलते हैं। उड़ा है किस लिए तेरा रंग गोरी? हमारी पकड़ी गई है बस चोरी। अच्छा? राम जाने क्या फिर कैसे हुआ ये गजब? मेरा चल जो जरा ढल गया, सारी दुनिया को पता चल गया। कैसे खेलेंगे अब आँख में झोली? ले जाके मेरे घर से मेरी डोली। तेरे घर वाले न कर दे इनकार। सब है तैयार, सब है तैयार। सुन ले फिर दिल की फरियाद। बस बाकी शादी के बाद। पिया देखो दिए जलते हैं। अच्छा अच्छा तो हम चलते हैं। 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 ಥ್ಯಾಂಕ್ ಯು ಸೋ ಮಚ್. ಹಾಡೇನೋ ಹಾಡಿದ್ವಿ, ಅಚ್ಚಾ ತೋ ಹಮ್ ಚಲ್ತೆ ಹೇ. ಇದನ್ನ ಮೆಸೇಜ್ ಆಗಿ ತಗೊಂಡು ಯಾರು ಹೋಗಬೇಡಿ, ಇನ್ನು ಅರ್ಧ ಪ್ರೋಗ್ರಾಮ್ ಇದೆ. We'll be back. ಡೆಫಿನೆಟ್ಲಿ ಯಾರೂ ಅಲ್ಲಾಡೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ಸಿ ಮಚ್ ಮಲ್ಟಿ ಟಾಸ್ಕಿಂಗ್ ಆನ್ ಮೊಬೈಲ್ಸ್. ಯೂಶ್ವಲಿ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಪ್ರೋಗ್ರಾಮು ಅಥವಾ ಟಿ ವಿ ನೋಡಬೇಕಾದ್ರೇ ಎದುರುಗಡೆ ಒಂದು ಸ್ಕ್ರೀನು, ಕೈನಲ್ಲಿ ಒಂದು ಸ್ಕ್ರೀನ್ ಓಡ್ತಾ ಇರುತ್ತೆ. ಹೀಗೆ ನಾವೆಲ್ಲ ಬೆರಳು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ನೆಕ್ಸ್ಟು. ಹೀಗಂತನೇ ಇರ್ತೀವಿ ರೆಗ್ಯುಲರಾಗಿ. ಏನಾದರೂ ಒಂದು ಸ್ಕ್ರೋಲ್ ರೀಲ್ಸ್ ನೋಡೋಕ್ಕೆ ಶುರು ಮಾಡಿದ್ರೆ 1 ಅವರ್ ಒಂದೇ ಒಂದು ನೋಡೋಣ ಅಂತ ಶುರು ಮಾಡ್ತೀವಿ, ಮುಂದೆ ನೆಕ್ಸ್ಟ್ ನೋಡೋಷ್ಟರಲ್ಲಿ 1 ಅವರ್ ಪಾಸಾಗಿ ಹೋಗ್ಬಿಟ್ಟಿರುತ್ತೆ. ಅದು ಒಂದು ರೀತಿಯ ಡೊಪಮೈನ್ ರಶ್ ಕೊಡುತ್ತಂತೆ. ಯಾಕಂದರೆ ಒಂದು 40 ಸೆಕೆಂಡಿನಿಂದ 1.5 ನಿಮಿಷದ ಒಳಗೆ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಮುಂಚೆ ಆದರೆ ಒಂದು ಇಡೀ ಮೂವಿ ನೋಡೋದಕ್ಕೆ 3 ಗಂಟೆ ಕಾಲ ಕಳಿಬೇಕಾಗಿತ್ತು. ಆಮೇಲೆ ಅದು ಹಾಡುಗಳಾಗಿ ಪರಿವರ್ತನೆ ಆಯಿತು. ಹಾಡು ಅಂದರೆ 5ರಿಂದ 10 ನಿಮಿಷ ಅಂತ. ಶಾರ್ಟ್ ಮೂವೀಸ್ ಆದರೆ 20 ನಿಮಿಷ 25 ನಿಮಿಷದಲ್ಲಿ ಒಂದು ಶಾರ್ಟ್ ಮೂವೀಸ್ ಅಥವಾ ಸೀರಿಯಲ್ಸ್ ಇಷ್ಟ ಆಗೋಕ್ಕೆ ಶುರುವಾಯಿತು ಜನಕ್ಕೆ. ಯಾಕೆಂದರೆ 20 ನಿಮಿಷದಲ್ಲಿ ಒಂದು ಇಡೀ ಘಟನೆಯನ್ನು ನೋಡೋದಕ್ಕೆ ನಿಮ್ಗೆ ಅವಕಾಶ ಇದೆ. ಆದರೆ ನಂತರ ಬಂತಲ್ಲ ಈ ರೀಲ್ಸ್ ಅಥವಾ ಟಿಕ್ಟಾಕ್ ಅನ್ನುವಂಥ ಒಂದು ಪ್ರಪಂಚ. ಇದು ಬಹುಶಃ 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಒಂದು ವಿಷಯವನ್ನು ಕಟ್ಕೊಡುವಂಥ ಒಂದು ಶಕ್ತಿ ಅದಕ್ಕಿದೆ. ಆ್ಯಂಡ್ ನೀವು ರೀಲ್ಸ್ ಒಂದ್ಸತಿ ಸ್ಕ್ರಾಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಬೇರೆ 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 ವಿಷಯಗಳು, ಅದು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬೇರೆ ಬೇರೆ ವಿಷಯಗಳು ಅಲ್ಲಿ ಸ್ಕ್ರಾಲ್ ಆಗ್ತಾ ಇರುತ್ತೆ. ಸೊ ಮಲ್ಟಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎವ್ರಿ 30 ಸೆಕೆಂಡ್ಸ್ ಅಥವಾ 1 ಮಿನಿಟ್ ಯು ಹ್ಯಾವ್ ಅ ಡೋಪಮೈನ್ ರಶ್. ಅಂದರೆ ಏನಾದರೂ ವಾವ್ ಅನ್ನಿಸಿದಾಗ ನಮ್ಮ ದೇಹದೊಳಗೆ ಪ್ರೊಡ್ಯೂಸ್ ಆಗುವಂಥ ಒಂದು ಡೋಪಮೈನ್ ಅನ್ನುವಂಥ ಒಂದು ಹಾರ್ಮೋನ್ ಅದು. ಹೀಗಾಗಿ ರೀಲ್ಸ್ ಸ್ಕ್ರಾಲ್ ಮಾಡಬೇಕಾದ್ರೆ ನಮಗೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಟೆಕ್ನಿಕಲ್ ಅಥವಾ ಸೈಂಟಿಫಿಕ್ ವಿಷಯ ಹೇಳಿದ್ದೀನಿ. ಇನ್ಮೇಲೆ ಈ ಡೋಪಮೈನ್ ರಶ್ನ ಪಕ್ಕಕ್ಕಿಟ್ಟು ಮೊಬೈಲ್ ಮುಚ್ಚಿಡಿ ಅಂತ. ಖಂಡಿತ. ಏಕೆಂದರೆ ಇದು ನಮ್ಮ ಫೋಕಸ್ ಕಳೆದು ಬಿಡ್ತಾ ಇದೆ. ನಮ್ಮ ಪ್ರಪಂಚದಿಂದ ನಾವು ಏನು ಮಾಡಬೇಕು ಅನ್ನೋ ಫೋಕಸನ್ನೇ ಕಳ್ಕೊಂಡು ಬಿಡ್ತಾ ಇದ್ದೀವಿ ಈ ಎಲ್ಲ ಡೋಪಮೈನ್ ರಶ್ಗಳ ಮಧ್ಯೆ. ಒಂದು ಹೊಸ ಬಟ್ಟೆ ತೊಗೊಂಡ್ರೆ ನಮ್ಗೆ ಎಕ್ಸೈಟ್ಮೆಂಟ್ ಇಲ್ಲ. ಒಂದು ಯಾರೋ ಮನೆಗೆ ಬಂದರು ಅಂದರೆ 10 ನಿಮಿಷ ಮಾತಾಡ್ಸ್ತೀವಿ, 11 ನಿಮಿಷ ನಮ್ಮ ಕೈನಲ್ಲಿ ಮೊಬೈಲ್ ಇರುತ್ತೆ, ಮತ್ತಾರ ಜೊತೆನೋ ವಾಟ್ಸಪ್ಪಲ್ಲಿ ಮಾತಾಡ್ತಾ ಇರ್ತೀವಿ.
ಏನು ಮಾಡ್ತಾ ಇದ್ದೀವಿ, ಎಲ್ಲಿ ಕಳೆದು ಹೋಗ್ತಾ ಇದ್ದೀವಿ, ಈ ಕ್ಷಣದಲ್ಲಿ ಇಲ್ಲಿರಬೇಕು, ಈ ಹಾಡುಗಳನ್ನು ಎಂಜಾಯ್ ಮಾಡಬೇಕು, ಈ ಮೊಮೆಂಟನ್ನು ರೆಲಿಷ್ ಮಾಡಬೇಕು, ಅದಲ್ವಾ ಜೀವನ. ಅದನ್ನು ನೀವೆಲ್ಲ ಇವತ್ತು ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು ಚಪ್ಪಾಳೆ ತಟ್ಕೊಂಬಿಡಿ.